ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ಇವತ್ತು ನಾನು ನಿಮಗೆ ಆನ್ಲೈನ್ ಶಾಪಿಂಗ್ ಅಲ್ಲಿ ಯಾವ್ದು ಮಾಡಿದೀನಿ ಅಂತ ತೋರಿಸ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ಮೀಶೋ, ಆಮೇಲೆ ಡಿಮಾರ್ಟ್ ಸ್ವಲ್ಪ ತಗೊಬಂದಿದ್ದೀನಿ. ಅದು ನನಗೇನೋ ಆನ್ಲೈನ್ ಅಲ್ಲಿ ಏನ್ ನನಗೆ ತಗೊಳ್ಬೇಕು ಅಂತ ಅನ್ಸ್ಲಿಲ್ಲ. ಡಿಮಾರ್ಟಿಗೆ ಹೋಗ್ತಾರಣ ಅಂತ ಅಂದ್ಬಿಟ್ಟು ನಾನು ಡಿಮಾರ್ಟ್ ಅಲ್ಲಿ ಸ್ವಲ್ಪ ತಗೊಬಂದಿದ್ದೀನಿ. ಏನಂತ ಅಂದಿನ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒನ್ ಇದು ಫ್ಲಿಪ್ಕಾರ್ಟ್ ತಗೊಂಡಿದ್ದೀನಿ. ಲೀವ್ಸ್ ಬೇಕಾಗಿತ್ತು. ಕಿಚನ್ ಸ್ವಲ್ಪ ಎಲ್ಲ ಇದು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ತಗೊಂಡಿದ್ದೀನಿ. ಫಸ್ಟ್ ಲೀವ್ಸ್ ತಗೊಂಡಿದ್ದೀನಿ ನೋಡಿ. ಇದು ಲೀವು ಬರೀ ಎರಡು ಕಡ್ಡಿ ಇದೆ. ಇದು ಎರಡು ಲೈನ್ ಅಷ್ಟೇನೆ ನೋಡಿ. ತೋರಿಸ್ತೀನಿ ಒಂದು ನಿಮಿಷ. ಎರಡು ಲೈನಿಗೆ 110. ಇದು 110 ರೂಪಾಯಿ. ಇದು ಒಳಗಡೆ ಮನೆ ಒಳಗೆ ಮನಿ ಪ್ಲಾಂಟ್ ಬೆಳೆಯೋದಿಲ್ಲ, ಅದಕ್ಕೋಸ್ಕರ ನಾನು ಮನಿ ಪ್ಲಾಂಟ್ ತರ ಕಾಣುತ್ತೆ ಅಂದ್ಬಿಟ್ಟು ನಾನು ಲೀವ್ಸ್ ತಗೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟ್ ತಗೊಂಡಿದ್ದೀನಿ 110 ಇದಕ್ಕೆ. ನೆಕ್ಸ್ಟ್ ಆಮೇಲೆ ನಾನು ಅಂದ್ರೆ ಆಯಿಲ್ ಬಾಟಲ್ ಇತ್ತು, ಅದಕ್ಕೆ ಕ್ಯಾಪ್ ಬೇಕಾಗಿತ್ತು. ಮಾಮೂಲಿ ಕ್ಯಾಪ್ ಬರುತ್ತಲ್ಲ ಆಯಿಲ್ ಬಾಟಲ್ ಮೇಲ್ಗಡೆ, ಆ ತರ ಕ್ಯಾಪು ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ಕ್ಲೋಸು ಮತ್ತೆ ಆನ್ ಇದೆ. ಬಾಟಲ್ ಇತ್ತು, ಕ್ಯಾಪ್ ಮಾತ್ರ ಹೋಗ್ಬಿಟ್ಟಿತ್ತು ಹಿಂದ್ಗಡೆದು, ಅದಕ್ಕೋಸ್ಕರ ಆ ತರದ್ದು ತಗೊಂಡಿದ್ದೀನಿ. ನೋಡ್ತೀನಿ ಎಷ್ಟೆಷ್ಟಿದೆ ಅಮೌಂಟ್, ನಾನು ಲಿಂಕ್ ನಿಮಗೆ ಕಳಿಸ್ತೀನಿ ಕೆಳಗಡೆ, ಓಕೆನಾ? ಅದ್ರಲ್ಲಿ 4 ಬಂದಿದೆ ನೋಡಿ. 4 ಬಂದಿದೆ. ಚೆನ್ನಾಗಿದೆ, ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು. ನೆಕ್ಸ್ಟ್ ನೋಡಿ, ಇದು ಲೈಟಿಂಗ್ ಬೇಕಾಗಿತ್ತು. ಪ್ರೆಸ್ ಮಾಡ ಮುಂದೆ ಲೈಟಿಂಗ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಎಲ್ಲದನ್ನು. ಕಿಚನಿಗೆಲ್ಲ ಹಾಕ್ತೀನಲ್ಲ ಅವಾಗ ನಿಮಗೆ ತೋರಿಸ್ತೀನಿ, ಓಕೆನಾ? ಲೈಟಿಂಗ್ ಚೆನ್ನಾಗಿದೆ ಇದು ನೋಡಿ. ನಾನು ಜಾಸ್ತಿ ಮೀಟ್ರ್ ಬರುತ್ತೆ ಅನ್ಕೊಂಡೆ, ನೋಡಿದ್ರೆ ಕಮ್ಮಿ ಬಂದಿದೆ ನೋಡಿ. ಚೆನ್ನಾಗಿದೆ ಮಾತ್ರ ಲೈಟ್. ನಾನು ಎಲ್ಲರೂ ನೋಡ್ಬಿಟ್ಟು ಕಿಚನ್ ಟೂರ್ ಎಲ್ಲ ಮಾಡಿರ್ತಿದ್ರಲ್ಲ, ಅವಾಗ ನಾನು ಹಿಂದ್ಗಡೆ ಟೇಪ್ ಇರುತ್ತೇನೆ ಅಂಟಿಸ್ಬೋದು ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ ಇದು ಟೇಪ್ ಇಲ್ಲ, ನಾವು ಡಬಲ್ ಗಮ್ ಟೇಪ್ ಬರುತ್ತೆ, ಅದನ್ನ ತಗೊಂಡು ನಾವು ಅಂಟಿಸ್ಕೋಬೇಕು. ಚೆನ್ನಾಗಿದೆ ಮಾತ್ರ, ನಂಗೆ ಇಷ್ಟ ಆಯ್ತು. ಲೈಟ್ ಹಾಕ್ಬಿಟ್ಟು ನೋಡಿದೀನಿ ಸ್ವಿಚ್ ಅಲ್ಲಿ, ಕಲರ್ ಚೆನ್ನಾಗಿತ್ತು. ಇದನ್ನ ತಗೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು. ಆಮೇಲೆ ಹೂವಿನ ಬೊಕ್ಕೆಗಳು ಬೇಕಾಗಿತ್ತು ನೋಡಿ. ಈ ತರದ ಬೊಕ್ಕೆಗಳು ಚೆನ್ನಾಗಿದೆ ಅಂತ ಈ ತರದ್ದು ಬೇಕಾಗಿತ್ತ, ಇದನ್ನು ತಗೊಂಡಿದ್ದೀನಿ ನೋಡಿ. ಚೆನ್ನಾಗಿತ್ತು. ಫಸ್ಟ್ ಒಂದು ತಗೊಂಡಿದ್ದೆ, ಅದನ್ನ ರಿಟರ್ನ್ ಮಾಡಿದೆ. ಅದು ಯಾಕೋ ಚೆನ್ನಾಗಿರ್ಲಿಲ್ಲ, ಫುಲ್ ಮಣ್ಣು ತುಂಬ್ಕೊಬಿಟ್ಟಿದ್, ಮಣ್ಣು ತುಂಬಿರೋದು ಕೊಟ್ಟಿದ್ರು ಅವರು. ಇದು ಮಾತ್ರ ಚೆನ್ನಾಗಿದೆ. ಇದು ಕ್ವಾಲಿಟಿ ದುಡ್ಡಿನ ಮೇಲೆ ಅಲ್ವಾ, ಸ್ವಲ್ಪ ದುಡ್ಡು ಕಮ್ಮಿ ಇತ್ತು, ಈ ದುಡ್ಡು ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಮಾತ್ರ, ನಂಗೆ ತುಂಬಾ ಇಷ್ಟ ಆಯ್ತು. ಕಲರ್ ನಿಜ ಫ್ಲವರ್ ತರ ಕಾಣುತ್ತೆ ನೋಡಿ. ನೀವು ಬೇಕಂದ್ರೆ ಈ ತರ ತಗೊಳ್ಳಿ ಆಯ್ತಾ, ಲಿಂಕ್ ಕಳಿಸ್ತೀನಿ ನಾನು ನಿಮಗೆ. ಇಷ್ಟ ಆಯ್ತು ನನಗೆ ತುಂಬಾ ನೋಡಿ. ಈ ತರದ್ ಬಂದಿದೆ, 4 ಬಂದಿದೆ. ಇದು ಫ್ಲಿಪ್ಕಾರ್ಟ್ ತಗೊಂಡಿರೋದು. ಮತ್ತೆ ಇದು ಈ ತರ ಬರ್ತಾರ ದೀಪ ಅಂತ ತೋರಿಸ್ತೀನಿ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ರೆ. ಇದು ಮೀಶೋದಲ್ಲಿ ತಗೊಂಡಿರೋದು. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಒಡ್ದೋಗ್ಬಾರ್ದು. ಇದು ಪಿಂಗಾಣಿದಲ್ವಾ, ಅದಕ್ಕೋಸ್ಕರ ಪ್ಯಾಕಿಂಗ್ ಚೆನ್ನಾಗಿದೆ ನೋಡಿ. ಇದು ಮನೆ ತರ ಇದೆ ನೋಡಿ, ಗೂಡು ಎಷ್ಟು ಚೆನ್ನಾಗಿದೆ, ಮನೆ ತರ. ಇದ್ರೊಳಗಡೆ ಒಂದು ಕ್ಯಾಂಡಲ್ ಹಾಕೋದು, ಕ್ಯಾಂಡಲ್ ಇಡೋದು ನೋಡಿ. ಕ್ಯಾಂಡಲ್ ಹಚ್ಬಿಟ್ಟು ಇದ್ರೊಳಗಡೆ ಇಟ್ಬಿಟ್ಟು ಇದಕ್ಕೆ ಒಂದ್ 2 ಸ್ಪೂನ್ ಅಷ್ಟು ನೀರ್ ಹಾಕ್ಬಿಟ್ಟು, ಇದು ಎಸೆನ್ಸ್ ಬರುತ್ತಲ್ಲ ಅವರೇ ಕೊಟ್ಟಿದ್ದಾರೆ. ಇದು ಫ್ಲೇವರ್ಸ್ ಬರುತ್ತಲ್ಲ, ಫ್ಲೇವರ್ದು ಇದು ರೋಸ್ ಮೇರಿ, ಇದು ಆಮಂಡ್ ಆಯಿಲ್, ಎರಡು ಚೆನ್ನಾಗಿದೆ ಮಾತ್ರ. ಇನ್ನು ಪ್ರೆಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ. ಇದನ್ನ ಒಂದೊಂದು ಡ್ರಾಪ್ಸ್ ಹಾಕ್ಬಿಟ್ಟು ಇದ್ರ ಮೇಲೆ ಫಸ್ಟ್ ನೀರ್ ಹಾಕ್ಬೇಕು. ಅದು ಇಲ್ಲಿ ಹಚ್ಚಿರ್ತೀವಲ್ಲ, ಅದು ಬಿಸಿ ಆದ್ಮೇಲೆ ಇದು ನೀರ್ ಬಿಸಿ ಆಗುತ್ತೆ, ಅದರಿಂದ ಫ್ಲೇವರ್ ಘಮ ಸ್ಮೆಲ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಮಾತ್ರ. ಅದಕ್ಕೆ ನಾನ್ ತಗೊಂಡಿದ್ದೀನಿ ಆನ್ಲೈನ್ ಅಲ್ಲಿ, ಮೀಶೋದಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ ಮಾತ್ರ. ನನಗೇನು ಅಷ್ಟೊಂದು ಏನು ದುಡ್ಡಿಗೆ ತಕ್ಕನಾಗೆ ಚೆನ್ನಾಗಿದೆ ಮಾತ್ರ. ಚೆನ್ನಾಗಿದೆ ಪಿಂಗಾಣಿದು, ಒಂಚೂರು ಡ್ಯಾಮೇಜ್ ಏನಿಲ್ಲ, ಚೆನ್ನಾಗಿ ಬಂದಿದೆ. ಮತ್ತೆ ಇದ್ರಲ್ಲಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಇದು ಮೀಶೋದಲ್ಲಿ ತಗೊಂಡಿದ್ದೀನಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಅದಕ್ಕೆ ಕಿಚನ್ ಅಲ್ಲಿ ಇಟ್ಕೋಬಹುದಲ್ಲ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದು ಲಾಸ್ಟಿಗೆ ತೋರಿಸ್ತೀನಿ, ಸ್ವಲ್ಪ ತೆಗಿಯಕ್ ಆಗೋದಿಲ್ಲ. ಇದು ನೋಡಿ, ಇದು ಅಮೆಝಾನ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ. ಅಮೆಝಾನ್ ಅಲ್ಲಿ ಸ್ವಲ್ಪ ಏನ್ ಗೊತ್ತಾ, ಕಾಸ್ಟ್ಲಿ ಜಾಸ್ತಿ, ಕ್ವಾಲಿಟಿ ಚೆನ್ನಾಗಿರುತ್ತೆ ಮಾತ್ರ. ನನಗೆ ಇಷ್ಟ ಆಗುತ್ತೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಮಾತ್ರ. ಇದು ಒಂದಕ್ಕೆ ಸಕ್ಕರೆ, ಒಂದಕ್ಕೆ ಟೀ ಪೌಡರ್, ಮತ್ತೆ ಒಂದಕ್ಕೆ ಇದು
ಕಾಫಿ ಪೌಡರ್ ಹಾಕೋದು ನೋಡಿ. ಚೆನ್ನಾಗಿದೆ ಮಾತ್ರ, ನಂಗೆ ಇಷ್ಟ ಆಯ್ತು. ಕ್ವಾಲಿಟಿನೂ ಚೆನ್ನಾಗಿದೆ ಮಾತ್ರ. ಒಂಥರ ಅಮ್ಕುದ್ರೆ ಇದ್ರ ತರ ಏನಿಲ್ಲ ನೋಡಿ, ಅಮ್ಕಕ್ ಆಗೋದಿಲ್ಲ, ಗಟ್ಟಿ ಇದೆ ಮಾತ್ರ. ಅಂದ್ರೆ ಮೇಲ್ಗಡೆ ನಾನು ಫಸ್ಟ್ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಒಳಗಡೆನು ನಾನು ಈ ತರ ಕೋಟಿಂಗ್ ಕೊಟ್ಟಿರ್ತಾರೆ ಅನ್ಕೊಂಡಿದ್ದೆ, ಸಿಲ್ವರ್ ಕೋಟಿಂಗ್. ಇದು ಸಿಲ್ವರ್ ಕೋಟಿಂಗ್ ಈ ತರ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೆ. ಕೊಟ್ಟಿರೋ ಚೆನ್ನಾಗಿರ್ತಿತ್ತು ಮಾತ್ರ. ಆದ್ರೆ ಇದಕ್ಕೆ 600, 599 ಎಷ್ಟಾಯ್ತು, 600. ಚೆನ್ನಾಗಿದೆ ಮಾತ್ರ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ಇದನ್ನ ಅಷ್ಟೇನೆ ನೋಡಿ, ಹಿಂಗೆ ಇಟ್ಕೊಳೋ ತರಾನು ಕೊಟ್ಟಿದ್ದಾರೆ. ನೀವೇನಾದ್ರೂ ಬೇಕಾದ್ರೆ ಹಾಕಿ ಇಟ್ಕೊಂಡಿರ್ಬೋದು ನೋಡಿ. ಈ ತರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾಪು. ಆಮೇಲೆ ಇದು ಅಮೆಝಾನ್ ತಗೊಂಡಿರೋದು, ಚೆನ್ನಾಗಿದೆ ಮಾತ್ರ. 3 ಬಂದಿದೆ ನೋಡಿ, ಈ ತರ 3 ಬಂದಿದೆ. ಒಂದಕ್ಕೆ ಒಂದು ಟೀ, ಒಂದಕ್ಕೆ ಶುಗರ್, ಒಂದು ಕಾಫಿ. ಚೆನ್ನಾಗಿದೆ ಮಾತ್ರ, ನನಗೆ ತುಂಬಾ ಇಷ್ಟ ಆಯ್ತು. ಇದು ಅಮೆಝಾನ್ ತಗೊಂಡಿದ್ದು. ಆಮೇಲೆ ಇದು ಒಂದು ಪೇಪರ್ ಬೇಕಾಗಿತ್ತು, ವಾಲ್ ಪೇಪರ್ ತರದು ಕಿಚನ್ದು ನೋಡಿ. ಕಿಚನ್ ವಾಲ್ ಇದು ಫ್ಲಿಪ್ಕಾರ್ಟ್ ತಗೊಂಡದ್ದು ಕಿಚನ್ ವಾಲ್ ಪೇಪರ್ ನನಗೆ ಬೇಕಾಗಿತ್ತು. ನನಗೆ ಅಲ್ಲಿ ಸ್ವಲ್ಪ ಕಿಚನ್ ಅಲ್ಲಿ ವೈಟ್ ಇದೆ ಅಲ್ಲಿ, ಅದಕ್ಕೆ ಸ್ವಲ್ಪ ಅಲ್ಲಿ ಹಾಕೋಣ ಅಂತ ನಾನು ಈ ತರದ್ದು ತಗೊಂಡಿದ್ದೀನಿ ಕಿಚನ್ದು ನೋಡಿ. ಗುಡ್ ಫುಡ್ ಗುಡ್ ಮೂಡ್ ಅಂತ, ಚೆನ್ನಾಗಿರೋ ಊಟ ಚೆನ್ನಾಗಿರೋ ಮೂಡು ಅಂತ, ನೆನಪುಗಳು ಅಂತ. ಕ್ರಿಸ್ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ, ನಂಗೆ ಇಷ್ಟ ಆಯ್ತು. ಇದನ್ನ ಪೇಪರ್ ಎಲ್ಲ ನಾನು ಕಿಚನ್ ಒಂದ್ಸಲಿ ಟೂರ್ ಮಾಡ್ತೀನಲ್ಲ, ಕಿಚನ್ ಟೂರ್, ಅವಾಗ ನಿಮ್ಗೆ ತೋರಿಸ್ತೀನಿ. ಈ ತರ ಚೆನ್ನಾಗಿದೆ ಮಾತ್ರ. ಅದು ಮಾಮೂಲಿ ಇಲ್ಲೇ ಕೊಟ್ಟಿರ್ತಾರ ಅವರು, ಸ್ಟಿಕ್ಕರ್ ತೆಗಿಬೇಕಷ್ಟೇ, ಪೀಲ್ ಮಾಡ್ಬಿಟ್ಟು ಅಂಟಿಸ್ಬೇಕಷ್ಟೇ ನಾವು ಗೋಡೆಗೆ. ನಂಗೆ ಇಷ್ಟ ಆಯ್ತು. ಇದಕ್ಕೇನೆ 110 ಮೇಲೆ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದನ್ನ ಕಾಸ್ಟ್ಲಿ 110 117 ಎಷ್ಟೋ ಇತ್ತು, ತಗೊಂಡಿದೀನಿ. 130 ಎಷ್ಟೋ ಇರ್ಬೋದು, ನಾನು ನೋಡ್ತೀನಿ, ನಾನು ಲಿಂಕ್ ಕಳಿಸ್ತೀನಿ. ಓಕೆನಾ. ಇದು ವಾಲ್ ಪೇಪರು, ಅದು ಫ್ಲಿಪ್ಕಾರ್ಟ್ ತಗೊಂಡಿರೋದು. ಆಮೇಲೆ ನೆಕ್ಸ್ಟ್ ಇದು ಕಿಚನ್ ಸ್ಪ್ರೇ ಬೇಕಾಗಿದೆ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ. ಚಿಮ್ನಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಮತ್ತೆ ಚೆನ್ನಾಗಿದೆ ಅಂತ ತಗೊಂಡಿದ್ದೀನಿ. ಒಂದ್ಸರಿ ನಾನು ಯೂಸ್ ಮಾಡ್ತೀನಿ, ಯೂಸ್ ಮಾಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಓಕೆನಾ. ನೋಡಿ, ಕಿಚನ್ ಕ್ಲೀನರ್ ಅಂತ ಇದೆ, ಚೆನ್ನಾಗಿದೆ ಮತ್ತೆ, ನನಗೆ ಇಷ್ಟ ಆಗಿದೆ. ನೋಡೋಣ, ನಾನು ಕ್ಲೀನ್ ಮಾಡ್ಬಿಟ್ಟು ನಿಮಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಸ್ಪ್ರೇನು ಕೊಟ್ಟಿದ್ದಾರೆ, ಅದೇ ಹಿಂಗ್ ಸ್ಪ್ರೇ ಮಾಡ್ತಾರಲ್ಲ ಆ ತರದ ಕ್ಯಾಪು ನೋಡಿ. ಹಿಂಗೆ ಸ್ಪ್ರೇ ಮಾಡೋದು, ಹಾಕ್ಬಿಟ್ಟು ಅದಕ್ಕೊಂದು ಇದು ಸ್ಟ್ರಾ ಕೊಟ್ಟಿದ್ದಾರೆ ಒಳಗಡೆ. ಓಕೆನಾ. ಈ ತರ ಇದೆ, ನಾವು ಫಿಟ್ ಮಾಡ್ಕೋಬೇಕಷ್ಟೇನೆ. ನಾನು ಓಪನ್ ಮಾಡಿಲ್ಲ, ಇವಾಗ್ಲೇ ಓಪನ್ ಮಾಡ್ತಾ ಇದ್ದೀನಿ, ನಿಮ್ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಎಲ್ಲದನ್ನು. ಅಂದ್ರೆ ಒಂದೊಂದ್ ಮಾತ್ರ ಓಪನ್ ಮಾಡಿ ನೋಡಿದೀನಿ, ಯಾಕೆಂದ್ರೆ ಅಕಸ್ಮಾತ್ ಏನಾದ್ರು ಇದು ಡ್ಯಾಮೇಜ್ ಆಗಿರೋದಾಗ್ಲಿ, ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ವೋ ಅಂತ. ಆಮೇಲೆ ತುಂಬಾ ದಿವಸ ಆದ್ರೆ ಆಮೇಲೆ ರಿಟರ್ನ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಯಾವ್ದು ಕಿಚನ್ ಐಟಮ್ ಎಲ್ಲ ಮಾತ್ರ ಎಲ್ಲಾದ್ರು ನೋಡ್ಬಿಟ್ಟಿದೀನಿ, ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ನೋಡಿ, ಒಂದ್ ಐಟಮ್ ಆಮೇಲೆ ರಿಟರ್ನ್ ಮಾಡಿದೀನಿ, ಎಷ್ಟೊಂದು ರಿಟರ್ನ್ ಮಾಡಿ ವಾಪಸ್ ಮತ್ತೇನೆ ಬೇರೆ ತಗೊಂಡಿದೀನಿ ನೋಡಿ. ಇದೊಂದು ತಗೊಂಡಿದೀನಿ, ಇದನ್ನ ನನಗೆ ಇಷ್ಟ ಆಯ್ತು. ಒಂಥರ ಇವಾಗ ನಾನು ಗಿಡ ತಗೊಂಡಿದ್ನಲ್ಲ, ಅದನ್ನ ಹಾಕಿಡ್ಬೋದು, ಚೆನ್ನಾಗೂ ಕಾಣುತ್ತೆ ಅಂತ ನೋಡಿ. ಇದನ್ನು ನಂಗೆ ಇಷ್ಟ ಆಯ್ತು. ಇದು ವುಡ್ಡಿಂದು ಮತ್ತೆ ಇದು ಥ್ರೆಡ್ಡಿಂದು, ನಾವೇ ಮಾಡ್ಕೋಬಹುದು. ಆದ್ರೆ ನಮ್ಗೆ ಟೈಮ್ ಇರುತ್ತೆ, ಮನೆ ಕೆಲಸ ಅದು ಇದು ಅಂತಾನೆ ಆಗ್ತಾ ಇರುತ್ತಲ್ವಾ. ನೋಡಿ, ಇಷ್ಟ ಆಯ್ತು. ಇಲ್ಲಿ ಗೊಂಬೆಗಳು 3 ತರ ಬರುತ್ತಲ್ಲ, 3 ಗೊಂಬೆಗಳು ಇಟ್ಟು ಇದಕ್ಕೊಂದು ಗಿಡದ ಪಾಟ್ ಇಟ್ರೆ ಚೆನ್ನಾಗಿ ಕಾಣುತ್ತೆ, ಮ್ಯಾತ್ ಹಾಕಿದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಮತ್ತೆ, ವೈಟ್ ಕಲರ್ ಇದೆಯಲ್ಲ, ಒಂಥರ ಡೀಸೆಂಟ್ ಆಗಿದೆ ಕಲರ್. ಪ್ರೆಸ್ ಮಾಡು ಮಗ್ಲ, ಡೀಸೆಂಟ್ ಆಗಿ ಕಾಣುತ್ತೆ, ಅಫಿಷಿಯಲ್ ತರ ಕಾಣುತ್ತೆ ಅಂತ ನಾನು ಇದನ್ನ ತಗೊಂಡಿದ್ದೀನಿ. ಇದನ್ನು ಅಷ್ಟೇನೆ, ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಎಷ್ಟು ನೋಡ್ತೀನಿ ನಾನು. ಇದು ಫ್ಲಿಪ್ಕಾರ್ಟ್ ತಗೊಂಡದ್ದು. ನನಗೆ ಅನ್ಸ್ದಂಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕಮ್ಮಿ ರೇಟು, ಕ್ವಾಲಿಟಿ ಪರವಾಗಿಲ್ಲ. ಆದ್ರೆ ಅಮೆಝಾನ್ ಅಲ್ಲಿ ಜಾಸ್ತಿ ರೇಟು, ಕ್ವಾಲಿಟಿ ಇನ್ನು ಸ್ವಲ್ಪ ಚೆನ್ನಾಗಿರೋದು ಬರುತ್ತೆ. ಆಮೇಲೆ ಮೀಶೋದಲ್ಲಿ ಹೆಂಗ್ ಗೊತ್ತಾ, ಒಂದೊಂದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಆಮೇಲೆ ಮತ್ತೆ ಮೀಶೋದಲ್ಲಿ ಅಂದ್ರೆ ತಕ್ಕನಾಗೆ, ನಾವು ದುಡ್ಡಿ ತಕ್ಕನಾಗೆ ನಾವು ತಗೊಳಕಾಗುತ್ತೆ. ನಾನ್ ತಗೊಂಡದ್ ಜಾಸ್ತಿ ಫ್ಲಿಪ್ಕಾರ್ಟ್ ತಗೊಂಡ್ರೆ, ನಾನು ಜಾಸ್ತಿ ಡ್ರೆಸ್ ಆಗ್ಲಿ ಪ್ರತಿಯೊಂದನ್ನು ನಾನು ಫ್ಲಿಪ್ಕಾರ್ಟ್ ತಗೊಳೋದು ನೋಡಿ. ನೆಕ್ಸ್ಟ್ ನಾನು ಇದು ಕಿಚನ್ದು, ಇದು ನಾನು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕೋಣ ಅಂತ ತಗೊಂಡಿದ್ದೀನಿ. ನಾನು ಫಸ್ಟ್ ಬುಕ್ ಮಾಡಿದಾಗ ಎಷ್ಟೊಂದು ಜಾಸ್ತಿ ದುಡ್ಡು, ಇದು ದೊಡ್ಡದಾಗ ಬರುತ್ತೆ ಅನ್ಕೊಂಡೆ. ನೋಡಿದ್ರೆ ಎಷ್ಟು ಚಿಕ್ಕದಾಗ ಪುಟಾಣಿಗಿದೆ ನೋಡಿ, ಎಷ್ಟು ಪುಟಾಣಿ ಬಂದಿದೆ ಅಂತ. ಚೆನ್ನಾಗಿದೆ, ಮಾಮ್ಸ್ ಕಿಚನ್ ಅಂತ ನೋಡಿ. ನಾನು ಜಾಸ್ತಿ ದೊಡ್ಡದಾಗ ಬರುತ್ತೆ ಅನ್ಕೊಂಡೆ, ನೋಡಿ ಚಿಕ್ಕದಾಗ ಬಂತು. ಆದ್ರೆ ದುಡ್ಡು ಸ್ವಲ್ಪ 150 ಎಷ್ಟೋ ಇತ್ತು, ಅದಕ್ಕೇನೆ ಚಿಕ್ಕದಾಗ ಬಂದಿದೆ. ನಂದು ಚೆನ್ನಾಗಿತ್ತು, ನಂಗೇನ್ ಅದೇನು ಈ ತರ ಅನ್ಸ್ಲಿಲ್ಲ, ಚೆನ್ನಾಗಿ ಬಂದಿದೆ ಮಾತ್ರ, ನಂಗೆ ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಅದು ಫ್ಲಿಪ್ಕಾರ್ಟ್ ತಗೊಂಡ್ರೆ, ಜಾಸ್ತಿ ಫ್ಲಿಪ್ಕಾರ್ಟ್ ಅಲ್ಲಿ. ಅಮೆಝಾನ್ ಅಲ್ಲಿ ನಾನು ಒಂದೆರಡೇನ ಅಷ್ಟೇ ತಗೊಂಡಿರೋದು, ಮೀಶೋದಲ್ಲಿ ಒಂದೆರಡು ತಗೊಂಡಿದ್ದೀನಿ ಅಷ್ಟೇನೆ, ಜಾಸ್ತಿ ಫ್ಲಿಪ್ಕಾರ್ಟ್ ಅಲ್ಲಿ. ಆಮೇಲೆ ನಾನು ಹುಕ್ ಬೇಕಾಗಿತ್ತಲ್ಲ, ಹುಕ್ಕು ನೋಡಿ, ಇವಾಗ ಸ್ಟಿಕ್ ಮಾಡ್ತೀವಲ್ಲ ನಾವು ಹುಕ್ಕು, ಅದಕ್ಕೆ ನಾನು ಹುಕ್ ಬೇಕಾಗಿತ್ತು, ನಾನು ತಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತೆ ಒಂದು
ಒಂದು 25 ಏನೋ ಬರುತ್ತೆ ಒಂದೊಂದ್ ಬಾಕ್ಸ್ ಒಳಗೆ. ಒಂದೊಂದ್ ಬಾಕ್ಸ್ ಅಲ್ಲಿ 25 ಬರುತ್ತೆ. ನಾನ್ ತಗೊಂಡಿದೀನಿ ಒಂದು 30-40 ತಗೊಂಡಿದೀನಿ. ಸಾಕ್, ಆಮೇಲೆ ಬೇಕಾದ್ರೆ ನಾನು ಬುಕ್ ಮಾಡ್ಕೋಬಹುದು ಅಂತ. ನೋಡಿ ಚೆನ್ನಾಗಿದೆ ಮಾತ್ರ, ಈ ತರ ಬಾಕ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು 25 ಇದೆ, ಚೆನ್ನಾಗಿದೆ ಉಕ್ಕು ಮಾತ್ರ. ಅದನ್ನು ಅಷ್ಟೇನೆ, ಇದು ಕೊಟ್ಟಿರ್ತಾರೆ, ಸ್ಟಿಕ್ ಕೊಟ್ಟಿರ್ತಾರೆ. ಇದು ಸ್ಟಿಕ್ ನ ಪೀಲ್ ಮಾಡ್ಬಿಟ್ಟು ನಾವು ಗೋಡೆಗೆ ಅಂಟಿಸ್ಬೇಕು. ಮೆಲ್ಲಕ್ ನಿಧಾನಕ್ಕೆ ತೆಗಿಬೇಕು, ತೆಗ್ಬಿಟ್ಟು ನಾವು ಗೋಡೆಗೆ ಸ್ಟಿಕ್ ಮಾಡ್ಬೇಕು. ಟೈಟ್ ಆಗಿ ಮಾಡಿದ್ರೆ ಉಕ್ಕು ಅಂದ್ರೆ ತುಂಬಾ ಭಾರ ಆಗಿ ಜ್ಞಾತಕಕ್ಕೆ ಆಗೋದಿಲ್ಲ. ಸ್ಟಿಕ್ ಮಾಡಕ್ಕಲ್ಲ, ತುಂಬಾ ಲೈಟ್ ಆಗಿ ಲೈಟ್ ವೆಯ್ಟ್ ಇರುತ್ತಲ್ಲ ಆ ತರದ್ ಮಾತ್ರ ನಾವು ಸ್ಟಿಕ್ ಮಾಡ್ಕೋಬಹುದು. ಇವಾಗ ಚಿಕ್ಕದೆಲ್ಲ ಇರುತ್ತಲ್ಲ ಆ ತರದೆಲ್ಲ ನಾವು ಸ್ಟಿಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಇದು ಹ್ಯಾಂಗಿಂಗ್ ತಗೊಂಡಿದೀನಿ. ಇದನ್ನ ಅಷ್ಟೇ, ಕಿಚನ್ ಹ್ಯಾಂಗಿಂಗು. ನಂಗೆ ಇದು ತುಂಬಾ ಕಲರ್ ಮತ್ತೆ ತುಂಬಾ ಇಷ್ಟ ಆಯ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. 3 ಬಂದಿದೆ, ಪ್ರೆಸ್ ಮಾಡಮು. 3 ಬಂದಿದೆ ನೋಡಿ, 3 ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ನೋಡಿ ಚೆನ್ನಾಗಿದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಮೀಲ್ಸ್ ಇಂದು, ಆಮೇಲೆ ಸ್ವೀಟು, ಆಮೇಲೆ ಬ್ರಿಂಗ್ ಚೆನ್ನಾಗಿದೆ. ಮತ್ತೆ ಎಲ್ಲೋ ರೆಡ್ ಒಂಥರ ಬ್ಲೂ ಕಲರ್ ಚೆನ್ನಾಗಿ ಬಂದಿದೆ, ನಂಗೆ ಇಷ್ಟ ಆಯ್ತು. ಇದನ್ನ ಅಷ್ಟೇ ಹ್ಯಾಂಗ್ ಮಾಡೋ ಕಿಚನ್ಗೆ ಚೆನ್ನಾಗಿರುತ್ತೆ. ಇದಕ್ ಮಾತ್ರ ಉಕ್ಕೆಲ್ಲ ಸರಿ ಆಗುತ್ತೆ. ಇದು ಭಾರ ಇರಲ್ವಲ್ಲ ಜಾಸ್ತಿ, ಅಂದ್ರೆ ವರ್ತ್ ಇದೆ. ನನಗೇನು ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ. ಮತ್ತೆ ನಂಗೆ ಇಷ್ಟ ಆಯ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ತರ ನೀವು ತಗೊಳ್ಳಿ. ಕಿಚನ್ ಏನಾದ್ರೂ ನೀವು ಮೇಕ್ ಓವರ್ ಮಾಡ್ಬೇಕು ಅಂದ್ರೆ ಈ ತರದಲ್ಲಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಒಂದು ತಗೊಂಡಿದ್ದೆ, ಅದು ಚಿಕ್ಕದಾಗಿತ್ತು, ಆದ್ರೆ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ. ನಾನು ಇದನ್ನ ತಗೊಂಡು ನೆಕ್ಸ್ಟ್ ಆರ್ಡರ್ ಮಾಡ್ಕೊಂಡೆ. ಅದು ಸ್ವಲ್ಪ ಕಮ್ಮಿ ರೇಟ್ ಅಲ್ವಾ, ಅದಕ್ಕೇನೆ ಚೆನ್ನಾಗಿದೆ. ಸ್ವಲ್ಪ ಇನ್ನು 200 ಏನೋ 227 ಎಷ್ಟೋ ಇದೆ ನೋಡ್ತೀನಿ, ಅದಕ್ಕೇನೆ ಇದನ್ನ ತಗೊಂಡೆ. ಚೆನ್ನಾಗಿದೆ. ಮತ್ತೆ ಇದು ಫ್ಲಿಪ್ಕಾರ್ಟ್ ತಗೊಂಡದ್ದು, ನಂಗೆ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ನೋಡಿ ಚಾಕ್ ತಗೊಂಡಿದ್ದೀನಿ. ನಂಗೆ ಚಾಕ್ ಮಾತ್ರ ಇದು ಎಲ್ಲರೂ ಇದು ಕಿಚನ್ ಅಡ್ಗೆ ಮಾಡ್ತಿದ್ದಲ್ಲ ಅವಾಗ ನೋಡ್ತಾ ಇರ್ತಿದ್ದೆ, ಹೆಂಗಿದೆ ಚಾಕ್ ಎಷ್ಟು ಚೆನ್ನಾಗಿದೆ, ಅವ್ರ ಹತ್ರನೇ ಎಲ್ಲರ ಹತ್ರ ನಾನು ತಗೋಣ ಅಂತ ಅನ್ಕೊಬಿಟ್ಟು ನಾನು ಈ ತರ ಚಾಕ್ ತಗೊಂಡಿದ್ದೀನಿ. ನೋಡಿ ನಾನು ಫಸ್ಟ್ ಅನ್ಕೊಂಡಿದ್ದೆ ಎಷ್ಟು ದೊಡ್ಡ ಚಾಕ್ ಇರುತ್ತಪ್ಪ, ಹೆಂಗಿರುತ್ತೋ ಏನೋ ಅಂತ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಮತ್ತೆ ನಾನು ಇದು ಸ್ಟಿಕ್ಕರ್ ಅನ್ಕೊಂಡಿದ್ದೆ, ಸ್ಟಿಕ್ಕರ್ ಏನಲ್ಲ. ಅವರು ಇದನ್ನ ಹೋಗೋದು ಇಲ್ಲ, ಅವ್ರು ವಾಶ್ ಮಾಡಿದ್ರೆ ಹೋಗೋದಿಲ್ಲ. ಚೆನ್ನಾಗಿದೆ. ಮತ್ತೆ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. 3 ಬಂದಿದೆ ನೋಡಿ, 3 ಬಂದಿದೆ. ಹುಷಾರಾಗಿ, ತುಂಬಾ ಶಾರ್ಪ್ ಇದೆ. ಅಪ್ಪ ಉಯ್ಕೊಂಡೆ ನನ್ ಕೈನ. ಎಷ್ಟು ಶಾರ್ಪ್ ಇದೆ, ತುಂಬಾ ಶಾರ್ಪ್ ಇದೆ. ಹುಷಾರಾಗೆ ನೀವ್ ಇದ್ ಮಾಡ್ಕೊಳ್ಳಿ. ನೋಡಿ ಇದು ಚಿಕ್ಕದ್ ಬಂದಿದೆ, 3 ಬಂದಿದೆ ಒಟ್ಟಿಗೆ. ಒಟ್ಟಿಗೆ 300 ಮೇಲೆ ಇದೆ. 327 ಎಷ್ಟೋ ಇದೆ ಒಂದೊಂದು, 3ರಿಂದ ಸೇರಿ ನೋಡಿ 3 ಬಂದಿದೆ. ನಂಗೆ ಇಷ್ಟ ಆಯ್ತು, ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ನನಗೆ ಕಲರ್ ಇಷ್ಟ ಆಯ್ತು. ನಂಗೆ ಇದು ಅಂಬಿ ಪ್ರೆಸ್ ಮಾಡವ. ಮತ್ತೆ ನನಗೆ ಲೀವ್ಸ್ ಇರೋದಕ್ಕೆ ನೋಡಿ 3 ಬಂದಿದೆ. ಆಮೇಲೆ ಚಿಕನ್ ಆಗ್ಲಿ ಮಾಮೂಲಿ ಪ್ರತಿಯೊಂದು ಎಲ್ಲಾದ್ನೂ ಕುಯ್ಯಕ್ಕೆಲ್ಲ ಆಗುತ್ತೆ. ನೆಕ್ಸ್ಟ್ ನಾನು ಚಾಪರ್ ಬೋರ್ಡ್ ಬೇಕಾಗಿತ್ತು, ಅದಕ್ಕೇನೆ ಚಾಪರ್ ಬೋರ್ಡ್ ತಗೊಂಡಿದ್ದೀನಿ. ನೋಡಿ ಇದೆ ಚೆನ್ನಾಗಿದೆ. ಮಾತ್ರ ಚಾಪರ್ ಬೋರ್ಡ್ ನಾನು ವುಡ್ಡಿನ ತಗೊಂಡಿದ್ದೆ, ಆನ್ಲೈನ್ ಅಲ್ಲಿ ತಗೊಂಡೆ, ಫ್ಲಿಪ್ಕಾರ್ಟ್ ಅಲ್ಲಿ ಸೇಮ್. ಅದು 200 ಸಮಥಿಂಗ್ ಅನ್ಸುತ್ತೆ, 215 ಮೇಲಿತ್ತು, 250 ಮೇಲಿತ್ತು. ತಗೊಂಡಿದ್ದೆ. ಅದು ಏನಾಗಿದೆ, ನೀರಲ್ಲಿ ತೊಳಿತಾ ಇರ್ತೀರ, ವಾಶ್ ಮಾಡ್ತಿರ್ತೀವಲ್ಲ, ಆಮೇಲೆ ಅದ್ ದಪ್ಪಕ್ ಆಗ್ಬಿಟ್ಟು ಸೀಲ್ ಹೊಡ್ಕೊಂಡಂಗ್ ಆಗ್ಬಿಟ್ಟಿದೆ. ಚೆನ್ನಾಗಿಲ್ಲ. ಅದಕ್ಕೆ ನಾನು ತಗೊಂತೀನಂತೆ ಇದು ಸ್ಟೀಲ್ ತಗೋಬಿಡೋಣ ಅನ್ಬಿಟ್ಟು ನಾನು ಈ ತರ ತಗೊಂಡೆ. ನೋಡಿ ಚೆನ್ನಾಗಿದೆ, ಮಾತ್ರ ಚೆನ್ನಾಗಿದೆ. ಮತ್ತೆ ದೊಡ್ಡದಾಗಿದೆ. ಈ ತರ ನಾವು ಹಿಂಗೆ ಹಾಕೋಬಿಟ್ಟು ನಾವು ಉತ್ತರಿಸೋದು ಚೆನ್ನಾಗಿರುತ್ತೆ. ನೋಡಿ ಹಿಂಗೆ ಉತ್ತರಿಸೋದು ಚೆನ್ನಾಗಿರುತ್ತೆ. ಅದಕ್ಕೇನೆ ನಾನು ಫಸ್ಟ್ ಇದನ್ನ ಕೊಟ್ಬಿಟ್ಟಿದ್ರ, ಹಿಂಗೆ ಕವರ್ ಇತ್ತು. ನಾನು ಇದೇನಪ್ಪ ಹಿಂಗೆ ಸ್ಕ್ರಾಚ್ ಎಲ್ಲ ಆಗಿದೆ, ಹಿಂಗ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ನಾನು ಆಮೇಲೆ ಅನ್ಕೊಂಡೆ ಇದನ್ನ ನಾವು ಇಲ್ಲಿ ನೋಡಿ ಇದನ್ನ ಹಿಂಗ್ ಸೀಲ್ ಮಾಡ್ಬೇಕು. ಇದನ್ನ ಸ್ಟಿಕ್ ಕೊಟ್ಟಿದ್ದಾರೆ ಅವರು, ಸ್ಕ್ರಾಚ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಇದ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಇದನ್ನ ಹಿಂಗ್ ಕ್ಲೋಸ್ ಮಾಡಿದ್ರೆ ನಾವು ಇದನ್ನ ಪೀಲ್ ಮಾಡ್ಕೋಬೇಕು. ಮೇಲ್ಗಡೆನ ಪೇಪರ್ನ ತೆಗಿಬೇಕು. ತೆಗೆದ್ಬಿಟ್ಟು ನಾವು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ನಾವು ಉತ್ತರಿಸ್ಕೋಬಹುದು. ಚೆನ್ನಾಗಿದೆ. ಮತ್ತೆ ನನಗೆ ಇಷ್ಟ ಆಯ್ತು. ಮಾತ್ರ ತಗೊಂಡ್ರೆ ನೀವು ಈ ತರ ತಗೊಳ್ಳಿ. ಒಂದೇ ಸರಿ ತಗೊಂತೀವಲ್ವಾ, ಸ್ಟೀಲ್ದಾದ್ರೆ ನಮ್ಗೆ ಬಾಳಿಕೆನೂ ಬರುತ್ತೆ. ಇದು ವುಡ್ಡಿಂದೆಲ್ಲ ಆದ್ರೆ ನಮಗೆ ಇದಾಗುತ್ತೆ ಅಂತ ನನಗೇನೋ ಅನ್ಕೊಂಡಿದೀನಿ. ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ. ಚೆನ್ನಾಗಿದೆ. ಮತ್ತೆ ನಂಗೆ ಇಷ್ಟ ಆಯ್ತು. ಇದು ಎಷ್ಟೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ ನನಗೆ. ನಾನು ನೋಡ್ಬಿಟ್ಟು ನಾನು ನಿಮಗೆ ಲಿಂಕ್ ಕಳಿಸ್ತೀನಿ, ಓಕೆನಾ. ಆಮೇಲೆ ನೆಕ್ಸ್ಟ್ ಇದು ನನಗೆ
ಇದು ಟೀ ಇದು ತಗೊಂಡಿದ್ನಲ್ಲ ಇವಾಗ, ಟೀ ಪೌಡರ್, ಟೀದು ಬಾಕ್ಸ್, ಕಾಫಿದು, ಶುಗರ್ದೆಲ್ಲ, ಅದಕ್ಕೆ ನಾನು ಸ್ಟಿಕ್ ಮಾಡಕ್ಕೆ ಇದು ಆನ್ಲೈನ್ ಅಲ್ಲಿ ತಗೊಂಡಿದ್ದೀನಿ. ಫಸ್ಟ್ ಅದಕ್ಕೆ ಓಪನ್ ಮಾಡಿ ನೋಡ್ಬಿಟ್ಟಿದ್ದೆ, ಅಕಸ್ಮಾತ್ ಇದು ವುಡ್ಡಿಂದಲ್ವಾ ಬ್ರೋಕ್ ಆಗ್ಬಿಡುತ್ತೆ. ಅಮ್ಮ ಇದ್ ಮಾಡೋ ಪ್ರೆಸ್ ಇಂದಲ್ವಾ ಬ್ರೋಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ಬಿಟ್ಟಿದ್ದೆ. ಮುರ್ದ್ಗಿರ್ದು ಹೋಗ್ಬಿಟ್ರೆ ಆಮೇಲೆ ತುಂಬಾ ದಿವಸ ಆದ್ಮೇಲೆ ಆಮೇಲೆ ರಿಟರ್ನ್ ಮಾಡೋದಿಲ್ಲ, ಸುಮ್ನೆ ಹೊಟ್ಟೆ ಉರಿಯುತ್ತೆ, ಅವಾಗ ಎಕ್ಸ್ಚೇಂಜ್ ಮಾಡಕ್ಕೂ ಆಗಲ್ಲ ಇಷ್ಟೊಂದು ದುಡ್ಡು ಕೊಟ್ಟಿ. ನನಗಂತೂ ಒಂದ್ಸಲಿ ಏನಾದ್ರೂ ಇದಾಗ್ಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನೋಡಿ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಆದ್ರೆ ವೈಟ್ ಇದೆಯಲ್ಲ ಗಲೀಜಾಗುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ. ಅವಾಗ ಎಲ್ಲ ಒಡ್ಸ್ಕೊಂತಾ ಇದ್ರೆ ನನಗೇನು ಅಷ್ಟೊಂದೇನು ಗಲೀಜ್ ಅನ್ಸ ಕಾಣಲ್ಲ. ಇದನ್ನ ನಾನು ಫಿಟ್ ಮಾಡ್ಕೋಬೇಕು, ಚೆನ್ನಾಗಿದೆ ಮಾತ್ರ. ನೋಡಿ ಇದನ್ನ ಫಿಟ್ ಮಾಡ್ಕೋಬೇಕು, ನಾನು ಫಿಟ್ ಮಾಡ್ಕೊಂತೀನಿ. ಅದಕ್ಕೆ ನಾನು ನಿಮ್ಗೆ ನಿಮ್ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಿಟ್ ಮಾಡು ಇಲ್ಲ, ನಾನು ಎಲ್ಲದನ್ನು ಕ್ಲೀನ್ ಆಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಒಂಚೂರು ಸ್ಕ್ರಾಚ್ ಆಗಿಲ್ಲ, ಏನಿಲ್ಲ, ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಇದು ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡ್ರು, ಜಾಸ್ತಿ ಫ್ಲಿಪ್ಕಾರ್ಟ್ ಅಲ್ಲೇ. ಅಮೆಝಾನ್ ಅಲ್ಲಿ, ಮಿಶೋದಲ್ಲಿ ಮಾತ್ರ ಒಂದೊಂದಷ್ಟೇ ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಅವರೇ, ನಾನು ಅದಕ್ಕೇನೆ ಫಿಟ್ ಆಮೇಲೆ ಕ್ಲೀನ್ ಆಗಿ ಸ್ಕ್ರೂ ಎಲ್ಲ ಹಾಕಿ ಟೈಟ್ ಮಾಡಿ ಎಲ್ಲ ಇಟ್ಕೊಬಿಡ್ತೀನಿ ಒಂದೇ ಸಲಿಗೆ. ಆಮೇಲೆ ನೆಕ್ಸ್ಟ್ ನೋಡಿ, ಇದೆಲ್ಲ ಡಿ ಮಠ ತಗೊಬಂದಿರೋದು. ಡಿಮಾರ್ಟ್ ಏನೇನ್ ತಗೊಂಡಿದ್ರೆ ಜಾಸ್ತಿ ಸ್ಟೋರ್ ಮಾಡಕ್ ಬಾಕ್ಸ್ಗಳು ಇರ್ತಲ್ಲ, ಅದನ್ನೆಲ್ಲ ನಾನು ಡಿಮಾರ್ಟ್ ತಗೊಂಡಿರೋದು ಜಾಸ್ತಿ. ನೋಡಿ ನನಗೆ ಇದೆಲ್ಲ ತುಂಬಾ ಇಷ್ಟ ಆಯ್ತು ಬಾಕ್ಸ್ಗಳು. ನೋಡಿ 59 ರೂಪಾಯಿ, ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮಾತ್ರ, ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ಗಟ್ಟಿಗೂ ಇದೆ. ಮತ್ತೆ ಆದ್ರೆ ನಾನು ಗ್ಲಾಸ್ ಇಂದ ಯಾಕೆ ತಂದಿರ್ಲಿ ಅಂದ್ರೆ ಇಷ್ಟ ದಿವಸ ಎಲ್ಲ, ಮತ್ತೆ ನನಗೆ ಮಿಸ್ ಆಗಿ ಬಿದ್ದೋಗಿ ಒಡೆದೋಗ್ಬಿಡುತ್ತೆ, ಮಕ್ಳು ಚಿಕ್ಕವರಲ್ವಾ ಅನ್ಬಿಟ್ಟು ನಾನು ತಂದಿಟ್ಕೊಂಡ್ರೆ. ಇವಾಗ ಸ್ವಲ್ಪ ದೊಡ್ಡವರಾಗಿದಾರಲ್ಲ, ಏನಾದ್ರು ತಗೊಳಕ್ ಹೋದ್ರೆ ಮಿಸ್ ಮಾಡೋದಿಲ್ಲ ಅನ್ಬಿಟ್ಟು ನಾನು ತಗೊಂಡಿದ್ದೆ. ಈ ತರದ್ ನೋಡಿ 59 ರೂಪಾಯಿ, ಚೆನ್ನಾಗಿದೆ. ಮೇಲ್ಗಡೆ ಸ್ಟೀಲ್ ಕೊಟ್ಟಿದ್ದಾರೆ, ನೋಡಿ ಸ್ಟೀಲ್ದು ಎಷ್ಟು ಚೆನ್ನಾಗಿದೆ ಅಂತ, ಸ್ಟೀಲ್ದು ಕೊಟ್ಟಿದ್ದಾರೆ. ಒಳಗಡೆ ಚೆನ್ನಾಗಿದೆ. ಇದನ್ನೆಲ್ಲ ಕಾಳುಗಳು, ನೀವು ಎಲ್ಲಾ ಕಾಳುಗಳನ್ನ ಹಾಕಿಟ್ಕೋಬಹುದು, ಪರವಾಗಿಲ್ಲ. ಕಡಲೆ ಬೀಜ, ಕಡಲೆ ಬೇಳೆ ಎಲ್ಲ ಹಾಕಿಟ್ಕೋಬಹುದು. ನೀವು ಬರೀ ನಿಮ್ ಮನೇಲಿ 4 ಜನ ಅಂತ ಅಂದ್ರೆ ಈ ತರದ್ ನೀವು ತಂದು ಸ್ಟೋರ್ ಮಾಡಿ ಇಟ್ಕೋಬಹುದು, ಚೆನ್ನಾಗಿರುತ್ತೆ. ಈ ತರದ್ ನಾನು 6 ತಗೊಂಡಿದ್ದೀನಿ, ನೋಡಿ 6 ತಗೊಂಡಿದ್ದೀನಿ. ಈ ತರದ್ ನಾನು 6 ತಗೊಬಂದೆ, ನನಗೆ ಇಷ್ಟ ಆಯ್ತು. ಮತ್ತೆ ನನಗೆ ಹಿಂಗೆ ಇದು ಒಂಥರ ಶೇಪ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಈ ತರದ್ ತಗೊಂಡಿದ್ದೀನಿ. ನೋಡಿ ಈ ತರದ್ ನಾನು 6 ತಗೊಬಂದೆ. ಕಡಲೆಬೇಳೆ, ಉದ್ದಿನ ಬೇಳೆ, ಆಮೇಲೆ ಕಡಲೆ ಬೀಜ, ಆ ತರದೆಲ್ಲ ಹಾಕಿ ಇಟ್ಕೊಂಡ್ರೆ ನಮಗೆ ಸಾಕು. ಒಂದು 1/4 kg, ನಾವ್ ಇರೋದೇ 4 ಜನ ಅಲ್ವಾ, ಅದಕ್ಕೋಸ್ಕರ ಸಾಕು ಅಂದ್ಬಿಟ್ಟು ನಾನು ಅವನ್ ತಂದಿದ್ದೀನಿ 6. ನೆಕ್ಸ್ಟ್ ಇದು ಕಡಲೆಕಾಳು, ಇದು ತೊಗರಿ ಬೇಳೆ, ಆ ತರದೆಲ್ಲ ಹಾಕಿ ಇಟ್ಕೊಳಕ್ ನಾನು ದೊಡ್ಡ ತಂದಿದ್ದೀನಿ. ಇದು 99 ರೂಪಾಯಿ, ನಂಗೆ ಇಷ್ಟ ಆಯ್ತು ಮಾತ್ರ, ಪರವಾಗಿಲ್ಲ. 99 ರೂಪಾಯಿಗೆ ಎಷ್ಟು ಚೆನ್ನಾಗಿ ಗ್ಲಾಸ್ ಇಂದ, ನೋಡಿ ಎಷ್ಟು ಗಟ್ಟಿ ಇದೆ ಅಂದ್ರೆ ಮಾತ್ರ, ಭಾರನು ಇದು ತುಂಬಾ ವೆಯ್ಟ್ ಇದೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು 1 kg, ಇದಕ್ಕೆ 1 kg ಇಡ್ಸುತ್ತೆ ನೋಡಿ. 1 kg ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದೇ ಸೇಮ್ ಸ್ಟೀಲ್ದೇನ, ಅದನ್ನು ನೋಡಿ ಸ್ಟೀಲ್ ಕ್ಯಾಪ್ ಸೇಮ್ ಬರುತ್ತೆ. ಈ ತರ ನೀವು ಕ್ಯಾಪ್ ಮಾಡಿ ಇಟ್ಕೋಬಹುದು, ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಈ ತರ ನೀವು ತಗೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು, ಚೆನ್ನಾಗಿರುತ್ತೆ, ಚೆನ್ನಾಗೂ ಕಾಣುತ್ತೆ. ನಮಿಗೂನು ಇವಾಗ ಕಡಲೆಬೇಳೆ, ತೊಗರಿ ಬೇಳೆ, ಕಡಲೆಕಾಳು ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಈ ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ನಮಗೇನು ಗೊತ್ತಾಗುತ್ತೆ ಅಲ್ವಾ, ಕಡಲೆಬೇಳೆ ಯಾವ್ದು, ಕಡಲೆಬೇಳೆ ಏನು ಅಂಟಿಸ್ಕೊಳ್ಳೋದೇನ್ ಬೇಕಾಗಿಲ್ಲ. ನಾನು ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಳ್ಳೋದಿಲ್ಲ, ನನಗೆ ಎಲ್ಲಾ ಕಾಳುಗಳು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ತರ ತಗೊಬಂದಿದ್ದೀನಿ. ಈ ತರದೊಂದು 6 ತಗೊಬಂದಿದ್ದೀನಿ. ನೋಡಿ ಸೇಮ್ ಅದೇ ತರದ್, ಎಲ್ಲ ಸೇಮ್ ಒಂದೇ ತರದೇ ನಾನು ತಂದಿದ್ದೀನಿ. ನೋಡಿ ಸೇಮ್ ಒಂದೇ ತರ ತಗೊಬಂದಿದ್ದೀನಿ. ನಂಗೆ ಇಷ್ಟ ಆಯ್ತು. ಡಿಮಾರ್ಟಿಗೆ ಹೋದ್ರೆ ಅಲ್ಲಂತೂ ಏನ್ ತಗೋಬೇಕು, ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಎಷ್ಟು ತರ ಇದೆ ಗೊತ್ತಾ ವೆರೈಟಿಗಳು. ಅಪ್ಪ, ನೋಡಕ್ 2 ಕಣ್ ಸಾಲಲ್ಲ, ದುಡ್ಡೊಂದ್ ಇರ್ಬೇಕಷ್ಟೇ. ಇವಾಗೆಲ್ಲ ಹೆಂಗ್ ಗೊತ್ತಾ, ಪ್ರೆಸ್ ಮಾಡಮ್ಮ, ಇವಾಗೆಲ್ಲ ಏನ್ ಗೊತ್ತಾ, ಒಂದ್ ಬ್ಯಾಗ್ ತುಂಬಾ ದುಡ್ಡು ತಗೊಂಡೋದ್ರು ನಾವು ಸ್ವಲ್ಪ ಸಾಮಾನ್ ತರಕಾಗಲ್ಲ, ರೇಷನ್ ತರಕಾಗಲ್ಲ, ಏನು ತರಕಾಗೋದಿಲ್ಲ. ಇವಾಗಂತೂ ಎಷ್ಟ್ ದುಡ್ಡು ತಗೊಂಡೋದ್ರು ಸಾಕಾಗೋದಿಲ್ಲ ಯಪ್ಪ, ಎಲ್ಲದಕ್ಕೂ ಜಾಸ್ತಿ ದುಡ್ಡು. ಆದ್ರೆ ನನಗೆ ಕಿಚನ್ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು, ಪರವಾಗಿಲ್ಲ. 99 ರೂಪಾಯಿಗೆ ನಾನು ಇದೊಂದು 6 ತಗೊಬಂದಿದ್ದೀನಿ. ನೋಡಿ ಸೇಮ್ ಆ ತರದೇ ಒಂದು 6 ತಗೊಬಂದಿದ್ದೀನಿ. ನೆಕ್ಸ್ಟ್ ಇದು ಜ್ಯೂಸ್ ಮಾಡಕ್ ಇರ್ಲಿಲ್ಲ. ಏನಾಗಿತ್ತು ಗೊತ್ತಾ, ನಾವು ಒಂದ್ ಜ್ಯೂಸ್ ಮಾಡ್ಬೇಕಾರೆ ಅವಾಗೆಲ್ಲ ಒಂದ್ರಿ ಬರ್ತಾ ಇತ್ತಲ್ಲ, ಹಸಿಟ್ಟು ಒಂದ್ರಿ, ಅದನ್ನ ತಗೊಂಡ್ ಜ್ಯೂಸ್ ಮಾಡ್ತಾ ಇದ್ನ ಒಂದ್ ದಿವಸ. ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ಅದೇ ಅರ್ಧೋಯ್ತು, ಫುಲ್ಲು ಕಿತ್ತೆ ಹೋಯ್ತು. ಅದಕ್ಕೇನೆ ಹೋಗಿದ್ದೀನಲ್ಲ, ಅದಕ್ಕೆ ತರಕ್ ಏನ್ ಗೊತ್ತಾ, ಜಾಸ್ತಿ ದುಡ್ಡು ಅಂದ್ಬಿಟ್ಟು ತಂದಿರ್ಲಿಲ್ಲ ಇಷ್ಟ ದಿವಸ. ನೋಡಿ ಇದು ಹಾಕಿರೋದು 440, 440 ರೂಪಾಯಿ ಹಾಕಿದ್ದಾರೆ. ಆದ್ರೆ ಇದಿದ್ದು 279 ರೂಪಾಯಿ ಡಿಮಾರ್ಟ್ ಅಲ್ಲಿ. ನೋಡಿ ಚೆನ್ನಾಗಿತ್ತು, ಮತ್ತೆ ತುಂಬಾ ಗಟ್ಟಿನೂ ಇದೆ, ಆಮೇಲೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಮತ್ತೆ ನಂಗೆ ಇಷ್ಟ ಆಯ್ತು. ಜ್ಯೂಸ್ ಎಲ್ಲ ಸೋಸಕ್ ಚೆನ್ನಾಗಿರುತ್ತೆ. ಇದು ಆರೆಂಜ್ ಜ್ಯೂಸ್ ಜಾಸ್ತಿ ಮಾಡ್ತಿರ್ತೀವಲ್ಲ, ಆಮೇಲೆ ಏನಾದ್ರೂ ಅಷ್ಟು ಜಾಸ್ತಿ ಮಾಡ್ಬೇಕು ಅಂದ್ರೆ ನಾವು ಇದ್ರಲ್ಲಿ ಸೋಸ್ಕೋಬಹುದು, ಚೆನ್ನಾಗಿರುತ್ತೆ ಅಂದ್ರೆ ನಾನು ಇದನ್ನ ತಗೊಂಡ್ಬಂದೆ. ತುಂಬಾ ದಿವಸ ತಗೋಬೇಕು ಅನ್ಕೊಂಡು ಇವಾಗ ಕಾಲ ಬಂದಿದೆ ನೋಡಿ, ಇವಾಗ ತಗೊಂಡಿದೀನಿ. ಆಮೇಲೆ ನೆಕ್ಸ್ಟ್
ನೆಕ್ಸ್ಟ್ ನಾನು ಈ ತರ ತಗೊಂಡಿದ್ದು ನೋಡಿ, ನಂಗೆ ತುಂಬಾ ಇಷ್ಟ ಆಯ್ತು. ಇದು ನನಗೆ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಹಾಕಿಡ್ಕೊಳಕ್ಕೆ ನಾನು ತುಂಬಾ ವರ್ಷ ಸ್ಟೀಲ್ ಬಾಕ್ಸ್ ಹಾಕೊಂಡಿದ್ದೀನಿ, ಅದಕ್ಕೆ ಇದನ್ನ ತಗೊಬಂದಿದ್ದೀನಿ. ಸೇಮ್ ಇದು ನೋಡಿ ನನಗೆ ಅನ್ಸ್ಲಿ ಅಲ್ಲಿ ನೋಡಿ, ಇದು 99 ರೂಪಾಯಿ, ಅದು 99 ರೂಪಾಯಿ. ಅದ್ ಕೊಡು ಬಂಗಾರಿ. ನೋಡಿ ಸೇಮ್ ಇದು 99 ರೂಪಾಯಿ, ಇದು 99 ರೂಪಾಯಿ. ಇದಕ್ಕೂ 1 kg ಇಡ್ಸುತ್ತೆ, ಇದಕ್ಕೂ 1 kg ಇಡ್ಸುತ್ತೆ. ಆದ್ರೆ ಇದು ಉದ್ದ ಇದೆ, ಇದು ಅಗ್ಳ, ಇದು ಒಂದ್ ಸ್ವಲ್ಪ ಇದಿದೆ ಅಷ್ಟೇನೆ. ಹಿಂಗೆ ಇದ್ರ ಬಾಯಿ ಸ್ವಲ್ಪ ಅಗ್ಳ ಇದೆ ಅಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ, ನಂಗೆ ಇದು ಇಷ್ಟ ಆಯ್ತು. ಇದು ಲೈನ್ ಲೈನ್ ಬಂದಿರಕ್ಕೆ ನಂಗೆ ಇಷ್ಟ ಆಯ್ತು. ನೋಡಿ ನಾ ಇದಕ್ಕೆ ಧನ್ಯ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಹಾಕಿಟ್ಕೊಳ್ಳೋ ಅಂತ 2 ತಗೊಬಂದೆ ಅಷ್ಟೇನೆ. ನೋಡಿ ಇದು ಕೋಟ್ ಇದು ಹೆಂಗಿದೆ ಗೊತ್ತಾ, ಕ್ಯಾಪು. ಇದಕ್ಕೆ ಒಂದ್ ಸ್ವಲ್ಪ ಇದೊಂಥರ ಇದ್ರ ಶೇಪ್ ಇದೆ, ಒಂಥರ ಇದು ಯಾವ ಕಲರ್ ಇದು, ಒಂಥರ ಗೋಲ್ಡ್ ಅಲ್ಲಮ್ಮು, ಒಂಥರ ಸ್ವಲ್ಪ ಗೋಲ್ಡಿಶ್ ತರನೇ ಇದೆ. ಇದು ಸ್ವಲ್ಪ ಸಿಲ್ವರ್ ತರ ಇದೆ ಅಷ್ಟೇನೆ ಕ್ಯಾಪು. ನಂಗೆ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ. ಇದನ್ನ 2 ತಗೊಬಂದಿದ್ದೀನಿ, ಒಂದು ಧನ್ಯ ಪೌಡ್ರು, ಒಂದು ಚಿಲ್ಲಿ ಪೌಡರ್ ಹಾಕಿಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ತಗೊಂಡಿದ್ದೀನಿ. ಆದ್ರೂ ನನಗೆ ಇಟ್ಕೊಳಕ್ಕೆ ಭಯ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಏನೋ ಅಂತ ಬೈದಿನ ಇಟ್ಕೋತೀನಿ. ಒಂದ್ ಸ್ವಲ್ಪ ಅಭ್ಯಾಸ ಆಗೋವರ್ಗು. ನನಗೆ ಇದೇ ಫಸ್ಟ್ ನಾನು ಗ್ಲಾಸಿನ ತಗೊಂಡೋದು ಇಷ್ಟು ವರ್ಷಕ್ಕೆ, 12 ವರ್ಷಕ್ಕೆ ಇವಾಗ ತಗೊಂಡಿದ್ದೀನಿ. ಆದ್ರೆ ಸ್ವಲ್ಪ ದಿವಸ ಇಟ್ಕೊಳಕ್ಕೆ ಕೈಗೆ ನಡುಕ್ತಾ ಇರುತ್ತೆ, ಹಂಗೇನೆ ಎಲ್ಲಿ ಬೀಳ್ಸ್ಬಿಡ್ತೀನೋ ಅಂತ ಭಯ. ನೋಡಿ ಚೆನ್ನಾಗಿದೆ ಮತ್ತೆ, ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾದು ಇಷ್ಟ ಆಯ್ತು. ಯಾವ್ದೇ ನನಗೇನು ಇದು ಬಂದಿಲ್ಲ ಅಂತ ಏನಿಲ್ಲ, ಡ್ಯಾಮೇಜ್ ಎಲ್ಲ ಏನ್ ಬಂದಿಲ್ಲ. ಆದ್ರೆ ಫ್ಲವರ್ದೊಂದ್ ಮಾತ್ರ ಇದು ಬಂದಿತ್ತು ಅಷ್ಟೇ, ನಂಗೆ ಇಷ್ಟ ಆಗಿರ್ಲಿಲ್ಲ ಫ್ಲವರ್. ಎಲ್ಲ ಮಣ್ಣಾಗಿ ಎಲ್ಲೋ ಕಸಕ್ಕೆ ಎಸ್ತಂಗೆ ಎಸಿದ್ರು ಆತರ ಕೊಟ್ಟಿದ್ರಿ. ನನಗೆ ಮಾತ್ರ ಇದು ಮಾತ್ರ ತುಂಬಾ ಇಷ್ಟ ಆಯ್ತು ಫ್ಲವರ್. ನೋಡಿ ಎಷ್ಟು ಕ್ಲೀನ್ ಆಗಿಟ್ಟಿದೆ. ಇನ್ನು ಎಲ್ಲಾದು ಚೆನ್ನಾಗ್ ಬಂದಿದೆ, ಯಾವ್ದೇನು ಎಲ್ಲ ನನಗೆ ಇಷ್ಟ ಆಯ್ತು. ನೋಡಿ ಎಲ್ಲ ನನಗೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಮೀಶೋದಲ್ಲಿ, ಡಿಮಾರ್ಟ್ ಅಲ್ಲಿ ತಂದಿರೋದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.